ಯಡಿಯೂರಪ್ಪನವರು ಕೂಡ ಅವರ ಹೃದಯದಲ್ಲಿ ಅಂಬೇಡ್ಕರ್ ಇದ್ದಾನೆ. ಆದರೆ ಅವರು ಬಂದ ಕೂಡಲೇ ಅಂಬೇಡ್ಕರ್ ಭಾವಚಿತ್ರ ತೆಗೆಸ್ಬಿಟ್ರು ಕಚೇರಿನಲ್ಲಿ. ಅದನ್ನ ಸಮರ್ಥಿಸಕ್ಕೆ ಏನೆಲ್ಲ ಮಾಡಿದ್ರು, ಅದು ಎರಡನೇ ತಪ್ಪು ಮಾಡ್ತಾ ಇದ್ದಾರೆ. ಗೋಹತ್ಯೆ ನಿಷೇಧದಲ್ಲಿ ರಾಜಕೀಯನ ಮಾಡಿ ನಿಮ್ಗಿರುವಂಥ ಅಜೆಂಡಾ ಏನು ಬಿಜೆಪಿ ಅವರಿಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಯಾರೂ ಕೂಡ ತಡೆಯೋಕ್ಕಾಗಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟ ಅನುಯಾಯಿಗಳು. ಆ ಜಯಂತಿನ ದೇಶಾದ್ಯಂತ ಹಳ್ಳಿಗಳಲ್ಲಿ ಮಾಡ್ತೀವಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿ ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಡಾಕ್ಟರ್ ಎನ್ ಮೂರ್ತಿ ಅವರು ರಾಜ್ಯ ಸರ್ಕಾರಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಿಸಲು ವಿನಂತಿ ಮಾಡಿದರು. ರಾಜ್ಯ ಸರ್ಕಾರ ಅಂಬೇಡ್ಕರ್ ಜಯಂತಿಗೆ ನಿರ್ಬಂಧ ಹೇರಿ ಅಡಚಣೆಗಳನ್ನು ಉಂಟು ಮಾಡಿದರೆ ಉಗ್ರ ಹೋರಾಟ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಕರೆ. ರಾಜ್ಯ ಸರ್ಕಾರ ಕೋವಿಡ್ ನೆಪವೊಡ್ಡಿ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಬಿಗಿ ಭದ್ರತೆ ಕೈಗೊಂಡರೆ ನಾವು ಯಾವುದೇ ಹೋರಾಟಕ್ಕೂ ಸಿದ್ಧ ಎಂದು ತಿಳಿಸಿದರು. ನಮಗೆ ಕೆಲವು ಪವಿತ್ರವಾದಂಥ ಅತ್ಯಂತ ಮುಖ್ಯವಾದಂಥ ದಿನಗಳಿದೆ. ಆ ಮುಖ್ಯವಾದಂಥ ಪವಿತ್ರವಾದಂಥ ದಿನಗಳು ಅಂತ ಅಂದರೆ ನಮಗೆ ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ, ಡಿಸೆಂಬರ್ 6 ಬಾಬಾ ಸಾಹೇಬರವರು ಮಹಾಪರಿನಿರ್ವಾಣ ಹೊಂದಂಥ ದಿನ. ಇದ್ರ ಮಧ್ಯೆ ಅಕ್ಟೋಬರ್ 14 ನಾಗಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದಲ್ಲಿ ಲೀನರಾದಂಥ ದಿನ. ಹಾಗೆಯೇ ಏಪ್ರಿಲ್ 5 ಬಾಬು ಜಗಜೀವನ್ ರಾಮ್ರವರು ಜನ್ಮ ತಾಳದಂಥ ದಿನ. ಹೀಗೆ ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರು, ರಂಜಾನು ಇವೆಲ್ಲನೂ ಕೂಡ ಮಾರ್ಚ್, ಏಪ್ರಿಲ್, ಮೇನಲ್ಲಿ ಹೆಚ್ಚು ಬರ್ತವೆ. ಆದರೆ ಕಳೆದ 4-5 ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಭಾರಿ ತೊಡಕನ್ನು ಉಂಟು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮತ್ತು ಮಹಾಪರಿನಿರ್ವಾಣ ದಿನಾಚರಣೆ ಮತ್ತು ಬೌದ್ಧ ಧರ್ಮಕ್ಕೆ ಮನೆಗೆ ಹೋದಂಥ ದಿನವನ್ನು ಇಡೀ ದೇಶಾದ್ಯಂತ ಕೋಟಿ ಜನ ಅತ್ಯಂತ ಸಂಭ್ರಮದಿಂದ ಒಂದು ವೇದಿಕೆಗಳ ಮೇಲೆ ಸೇರ್ತಾರೆ. ಯಾಕಂದರೆ ಇಲ್ಲಿನ ಮೂಲ ನಿವಾಸಿಗಳಿಗೆ, ಇಲ್ಲಿನ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, OBCಗಳಿಗೆ ಜೀವನವನ್ನು ಕಲಿಸಿದಂಥ ದಿನ. ಇಡೀ ಭಾರತವನ್ನು ಒಟ್ಟಿಗೆ ಒಕ್ಕೂಟ ವ್ಯವಸ್ಥೆಯನ್ನು ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಯುವಂಥ ದಿನಗಳು. ಇಂಥ ದಿನಗಳನ್ನು ತಡೆ ಒಡ್ಡೋದಕ್ಕೆ, ಅಡ್ಡಿಗೊಳಿಸೋದಕ್ಕೆ ಜಯಂತಿಗೆ ಕೆಲವು ವಿಚಿತ್ರಕಾರಿ ಶಕ್ತಿಗಳು, ಕೋಮುವಾದ ಶಕ್ತಿಗಳು ಇತ್ತೀಚಿನ ದಿನಗಳಲ್ಲಿ 3-4 ವರ್ಷಗಳಲ್ಲಿ ಒಂದು ಬಲಪಂಥೀಯ ಧೋರಣೆ ತಾಳದಂತಹ ಸರ್ಕಾರಗಳು ಅಡ್ಡಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಸಂಘ ಪರಿವಾರದವರು ಬಿಜೆಪಿ ಮೇಲೆ ಒತ್ತಡವನ್ನು ಹೇರೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ವ್ಯವಸ್ಥಿತವಾಗಿ ತಡೆ ಒಡ್ಡುವಂಥದ್ದನ್ನು ಮಾಡ್ತಾ ಇದೆ. ಈಗ ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇದೆ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತಾದ್ಯಂತ ಅತ್ಯಂತ ಸಂಭ್ರಮದಿಂದ ಆಚರಿಸುವಂಥ ದಿನ. ಆದರೆ ಯಡಿಯೂರಪ್ಪನವರು 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಹಾಕ್ತಾರೆ. ಸಂಘ ಪರಿವಾರದ ಒತ್ತಡಕ್ಕೆ ಮಾಡೋದು. ಜೊತೆಗೆ ಕರೋನಾ ನೈಟ್ ಕರ್ಫ್ಯೂ ಅಂತೇಳಿ 10ನೇ ತಾರೀಕಿಂದ 24ನೇ ತಾರೀಕುವರೆಗೂ ವಿಧಿಸಿದ್ದಾರೆ. ಇದ್ದಕ್ಕಿದ್ದಂಗೆ ಈ ದಿನ 14ನೇ ಟಾರ್ಗೆಟ್ ಯಾಕೆ ಮಾಡ್ತಾ ಇದ್ದಾರೆ? ಇದು ಯಕ್ಷ ಪ್ರಶ್ನೆ ಆಗಿದೆ. ಮೋದಿಯವರು, ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಡಿದಂಥ ಸಭೆ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇವರು ಕರೋನಾವನ್ನು ನಿಯಂತ್ರಣ ಮಾಡ್ತಾ ಇಲ್ಲ. ಕರೋನಾ ನಿಯಂತ್ರಣ ಮಾಡೋದಕ್ಕೆ
ನಮ್ಮೆಲ್ಲ ಬೆಂಬಲಗಳಿದೆ. ಕರೋನಾ ನೀವೇನು ಕರೋನಾ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮಗಳು ಏನು ಕೈಗೊಂಡಿದ್ದೀರಿ ಅದೆಲ್ಲದನ್ನು ಕೂಡ ಚಾಚು ತಪ್ಪದಂಗೆ ಪಾಲಿಸುವಂಥವರು ದಲಿತರು, ಶೋಷಿತರು ಮತ್ತು ಸಾಮಾನ್ಯ ವರ್ಗದವರು. ನೀವು ಕರೋನಾವನ್ನು ನಿಯಂತ್ರಣ ಮಾಡ್ತಾ ಇಲ್ಲ. ನಾವು ಎಲ್ಲ ಕಾಯಿಲೆಗಳನ್ನು ನೋಡಿದ್ದೇವೆ. ಏನು ಇತಿಹಾಸದಲ್ಲಿ ಪ್ಲೇಗು ಮತ್ತೆ ಕಾಲರವನ್ನು ನಾವು ಕಣ್ಣಾರೆ ನೋಡಿ ಅನುಭವಿಸಿದ್ದೇವೆ. ಸಾರ್ಸು, ಮಾರ್ಸು, ಎವೆಲೋ, ಇನ್ನು ಅನೇಕ ಮಾರಕ ರೋಗಗಳು ಬಂದೋಗಿದೆ. ಕರೋನಾನು ಕೂಡ ಬಂದಿದೆ. ಮತ್ತೆ ಬೇರೆ ದೇಶಗಳು ಶೀತಲ ಸಮರವನ್ನು ಮಾಡುವಂಥದ್ದು, ಯುದ್ಧದ ತಂತ್ರಗಳನ್ನು ಮಾಡೋದ್ರ ಮೂಲಕ ಕೆಲವು ವೈರಸ್ಗಳನ್ನು ಬಿಡೋದು ಕೂಡ ನಾವು ವಿಜ್ಞಾನದಲ್ಲಿ ನೋಡಿದ್ದೀವಿ. ಆದರೆ ಇದು ನಿಯಂತ್ರಣ ಮಾಡೋದಕ್ಕೆ ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನು ಮಾಡಿದ್ದೀರಿ ಅನ್ನೋದನ್ನು ಪ್ರಶ್ನೆ ಇವತ್ತು ಮಾಡಬೇಕಾದಂಥ ಅತ್ಯಂತ ಪರ್ವಕಾಲ, ಅತ್ಯಂತ ಸನ್ನಿಹವಾದಂಥ ಒಂದು ಒಳ್ಳೆಯ ಸಮಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಏನು ಭಾರತ ಸರ್ಕಾರ ಮಾಡಿದ್ದು, ಮೋದಿಯವರ ಸರ್ಕಾರ ಏನು ಮಾಡಿದ್ರು, ಕರೋನಾ ಬಂದ ಕೂಡಲೇ ಇವು ನಿಯಂತ್ರಣಕ್ಕೆ ಯಾವುದೇ ಕ್ರಮಗಳನ್ನು ಸರಿಯಾದ ಕಟ್ಟುನಿಟ್ಟು ಕ್ರಮ ಕೈಗೊಳ್ಳಲಿಲ್ಲ. ಅಂದರೆ ವಿದೇಶದಿಂದ ವಿಶೇಷ ಪ್ಲೇಟ್ಗಳನ್ನು ಮಾಡಿ ವಿದೇಶದಲ್ಲಿದ್ದಂತಹ ಶ್ರೀಮಂತರ ಮಕ್ಕಳುಗಳನ್ನು 20,000 ಜನರನ್ನು ಭಾರತಕ್ಕೆ ಕರ್ಕೊಂಬಂದ್ಬಿಟ್ಟು ಕರೋನಾ ಅಂಟಿಸಿದ್ರು. ಇವರು ಮಾಡಿದಂಥ ಅತ್ಯಂತ ಮೊದಲನೆಯ ಅವಿವೇಕಿ ಕೆಲಸ ಇದೆ. ಜೊತೆಗೆ 20 ಲಕ್ಷ ಕೋಟಿ ಹಣವನ್ನು ಈ ಪ್ಯಾಕೇಜ್ ಮಾಡ್ತಾ ಇದ್ದೀವಿ, ಬಡವರು ಮಧ್ಯಮ ವರ್ಗದವರಿಗೆ ಹಣವನ್ನು ಹಂಚಿ ಅಥವಾ ರೇಷನ್ಗಳನ್ನು ಹಂಚಿ ಅವರ ನೆರವಿಗೆ ಬರ್ತೇವೆ ಅಂತ ಹೇಳಿದ್ರು. ಬಿಡಿಕಾಸನ್ನು ಕೂಡ ಒಬ್ಬರಿಗೂ ಕೊಡಲಿಲ್ಲ. ಅಂದರೆ ಕಾರ್ಪೊರೇಟ್ ಕಂಪ್ನಿಗೆ, ಅದಾನಿ, ಅಂಬಾನಿಯವರಿಗೆ ಸಹಾಯ ಆಗೋ ರೀತಿಯಲ್ಲಿ ನಡ್ಕೊಂಡ್ರು. ಇವರು ಮಾಡಿದ್ದಾದರೂ ಏನು ಕರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಚಪ್ಪಾಳೆ ಹೊಡೀರಿ, ಜಾಟೆ ಹೊಡೀರಿ, ಗಂಟೆ ಹೊಡೀರಿ, ದೀಪ ಹಚ್ಚಿ, ಇದು ಎಂತಹ ನಗೆಪಾಟಲಿ, ಎಂತಹ ನಗೆಪಾಟಲಿ. ಈ ರೀತಿಯ ನೀವು ಹಾಸ್ಯಾಸ್ಪದ ಮಾತುಗಳನ್ನು ಕರೋನಾ ನಿಯಂತ್ರಣಕ್ಕೆ ನೀವು ಕೈಗೊಂಡಂತಹ ಕ್ರಮಗಳಿವೆ. ಅಲ್ಲದೆ ಈ ಸಂದರ್ಭವನ್ನು ಬಳಸ್ಕೊಂಡು ಏನು ಮಾಡಿದ್ರು ಅನ್ನೋದನ್ನು ಇನ್ನೂ ಒಂದು ಸೂಕ್ಷ್ಮ ಯೋಚನೆ ಮಾಡೋದಾದರೆ, ಮಹಾನಗರಗಳಲ್ಲಿ ವಲಸಿಗರು, ಕೂಲಿ ಕಾರ್ಮಿಕರು ಜೀವನ ಮಾಡ್ತಾರೆ, ಕಟ್ಟಡ ಕಾರ್ಮಿಕರು, ನಗರ ಸ್ವಚ್ಛ ಮಾಡುವಂಥವ್ರು, ಅವರನ್ನು ಮಧ್ಯರಾತ್ರಿನಲ್ಲಿ ಯಾವುದೇ ಮುನ್ಸೂಚನೆ ಕೊಡದಂಗೆ ನಿಮ್ಮ ಊರುಗಳಿಗೆ ತೆರಳಿ ಅಂತ ಆದೇಶವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಟ್ಬಿಡುತ್ತದೆ. ಯಾವುದೇ ಮುನ್ಸೂಚನೆ ಕೊಡಲ್ಲ, ಇದ್ದಕ್ಕಿದ್ದಂಗೆ ಹೋಗಬೇಕು. ಅವರು ಹೊರಟು ಮಧ್ಯ ತಾರೀಕು ಓದಿದ್ದಂಗೆ ಅಲ್ಲೇ ತಡೆದ್ಬಿಡ್ತಾರೆ. ಊಟ ಇಲ್ಲದ ಕಾಲ್ನಡಿಗೆಗಳಲ್ಲಿ ಮಕ್ಕಳುಗಳನ್ನು, ಬಾಣಂತಿಯರು, ಗರ್ಭಿಣಿಯರು, ಅರ್ಧ ದಾರಿಯಲ್ಲಿ ಅನೇಕ ಜನರು ಸತ್ತೋಗ್ತಾರೆ. ಅಂದರೆ ನೀವು ಕೂಲಿ ಕಾರ್ಮಿಕರನ್ನ ಜೀವನದಿಂದ ಕೆಲಸ ಮಾಡ್ತೀರಾ? ಅಷ್ಟಕ್ಕೆ ಬಿಡಲಿಲ್ಲ. ಅವರು ಕೈಯಲ್ಲಿದ್ದಂತಹ ಅಧಿಕಾರವನ್ನು ಬಳಸಿಕೊಂಡು ಪೊಲೀಸ್ಗಳನ್ನು ಬಿಟ್ಟು ನೀವು ಅವ್ರನ್ನ ಮೂಳೆ ಮುರಿಯುವಂಥ ಗಂಭೀರ ಗಾಯಗಳನ್ನು ಮಾಡಿದರೆ ಅಡ್ಡಾಡ್ಕೊಂಡು ರಸ್ತೆಗಳಲ್ಲಿ ಹೊಡೆದ್ರಿ, ಹಾಲು ತರೋ ಮಕ್ಕಳಿಗೆ ಹೊಡೆದ್ರಿ, ಔಷಧಿ ತರೋರು ಹೊಡೆದ್ರಿ. ಈಗ ಅದೇ ಕೆಲಸವನ್ನು ಸಾಮ, ದಾನ, ಭೇದ, ದಂಡ ಅನುಸರಿಸ್ತೀವಿ ಅಂತ ಮೋದಿಯವರು, ಯಡಿಯೂರಪ್ಪನವರು ಹೇಳಿ 144 ಸೆಕ್ಷನ್ ಜಾರಿಗೆ ತಂದು ಅಂಬೇಡ್ಕರ್ ಜಯಂತಿನ ತಡೆಯುವಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ನೀವು ನೋಡಿ, ಮಾಧ್ಯಮಗಳಲ್ಲೇ ಬರೆದಿದ್ದೀರಾ, ಕರೋನಾ ಪೀಕ್ ಅವರಾಗಿದ್ದಾಗ ಸ್ಯಾನಿಟೈಸ್ ಇಲ್ಲ, ಮಾಸ್ಕ್ ಇಲ್ಲ, ಯಾವುದೇ ಕ್ಲಿನಿಕ್ಗಳಲ್ಲಿ, ಔಷಧಿ ಅಂಗಡಿಗಳಲ್ಲಿ ಔಷಧಿಗಳಿಲ್ಲ, ನೀವು ಯಾವುದೇ ಕ್ರಮಗಳನ್ನು ಕೈಗೊಳ್ಳಲಿಲ್ಲ. ಒಂದು ಟೆಸ್ಟ್ ಮಾಡಿದರೆ, ಕರೋನಾ ಟೆಸ್ಟ್ 5-6 ದಿನ ನೀವು ರಿಪೋರ್ಟೇ ಕೊಡಿಸ್ಲಿಲ್ಲ BBMPಯಿಂದ. ಕರೋನಾ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ನೀವು ನುಂಗಿ ಹಾಕಿರಿ. ಮಾಸ್ಕಲ್ಲಿ, ಸ್ಯಾನಿಟೈಸಲ್ಲಿ, ವೆಂಟಿಲೇಟರಲ್ಲಿ ಹಣವನ್ನು ಹೊಡೆದ್ರಿ. ಇದು ಒಂದು ಮಾಫಿಯಾ ಮಾಡ್ಕೊಂಡಿದ್ದೀರಿ ನೀವು. ಅದರಿಂದ ಜನಕ್ಕೆ ಕರೋನಾ ಹೆಸರಿನಲ್ಲಿ ನೀವು ಏನು ಮಾಡ್ತಾ ಇದ್ರಿ, ಇಡೀ ದೇಶವನ್ನು ಅರಾಜಕತೆ ಮಾಡ್ತಾ ಇದ್ರಿ. ಆರ್ಥಿಕ ಕುಸಿತವನ್ನು ಮಾಡೋದ್ರ ಮೂಲಕ ಕೆಳಗೆ ಮೇಲೆ ಅಂತ ನೀವು ಗಾದೆ ಹೇಳ್ತೀರಲ್ಲ, ಇವರು ಈ ಮೇಲ್ವರ್ಗ, ಅದೇ ಕೆಲಸವನ್ನು ಮಾಡಿ
ಬಡವರ್ಗಗಳನ್ನು ಇನ್ನೂ ಬಡತನಕ್ಕೆ ತಳ್ಳುವಂಥದ್ದು, ಈ ದೇಶವನ್ನು ಆರ್ಥಿಕ ಕುಸಿತಕ್ಕೆ ತಳ್ಳುವಂಥದ್ದು, ಈ ದೇಶದಲ್ಲಿ ಅರಾಜಕತೆ ಬಡತನವನ್ನು ಬೇರೂರುವಂಥ ಕೆಲಸಗಳನ್ನು ಸಂಘ ಪರಿವಾರದ ಅವರ ಏನು ಸ್ಥಾಪಕರುಗಳು ಹೇಳಿದ್ರಲ್ಲ ಆ ಕೆಲಸಗಳನ್ನು ಮಾಡಿ ಇಡೀ ಆರ್ಥಿಕ ವ್ಯವಸ್ಥೆನ ಹದಗೆಡಿಸ್ತಾ ಇದ್ದೀರಾ. ಆದ್ದರಿಂದ ಕರೋನಾ ಪೀಡಿತರ ಜನ ಏನಿದ್ದಾರೆ ಅವರ ನೆರವಿಗೆ ಬನ್ನಿ. ಅವರಿಗೆ ನೀವು 130 ಕೋಟಿ ಜನಕ್ಕೂ ಲಸಿಕೆಯನ್ನು ಒದಗಿಸಿ. ಆದರೆ ಕೆಲವು ಬೆರಳೆಣಿಕೆ ಲಸಿಕೆಯನ್ನು ಸುಮ್ಮನೆ ಪ್ರಚಾರ ಮಾಡೋದ್ರ ಮೂಲಕ ಲಸಿಕೆ ಅದ್ರ ಬಗ್ಗೆ ದ್ವಂದ್ವ ನೀತಿಗಳನ್ನು ಅನುಸರಿಸಿದಿರಿ, ಜಾಗೃತಿ ಮೂಡಿಸಿಲ್ಲ, ಲಸಿಕೆಯನ್ನು ಒದಗಿಸಿಲ್ಲ, ಅದರಲ್ಲೂ ಹಣವನ್ನು ಹೊಡಿತಾ ಇದ್ದೀರಿ. ಉಚಿತ ಲಸಿಕೆಯನ್ನು ಯಾರಿಗೆ ಕೊಡ್ತಾ ಇದ್ದೀರಿ ನೀವು? ಅದನ್ನು ಕೂಡ ಮಾರ್ಕೊಂಡಿದ್ದಾರೆ, ಮಾರ್ಕೆಟ್ ಕಾರ್ಪೊರೇಟ್ ಕಂಪ್ನಿಗಳು ಬಂದಿದ್ದವು. ಆದ್ದರಿಂದ ನಾವಿಲ್ಲಿ ಮನವಿ ಮಾಡೋದೇನೆಂದರೆ, ಕರೋನಾ ಹೆಸರಿನಲ್ಲಿ ಹಣ ಮಾಡುವಂಥ ದಂಧೆ, ರಾಜಕೀಯ ಮಾಡುವಂಥ ದಂಧೆ, ಇದನ್ನು ಕೂಡ ಕೇಸರೀಕರಣ ಮಾಡ್ತಾ ಇದ್ದಾರೆ. ಕರೋನಾ ಹೆಸರು ಹಿಂದುತ್ವವನ್ನು ಮೆರೆಸ್ತಾ ಇದ್ದಾರೆ, ಬಡವರನ್ನು ತುಳಿತಾ ಇದ್ದಾರೆ, ಆರ್ಥಿಕ ವ್ಯವಸ್ಥೆಯನ್ನು ಹದಗೆಡಿಸ್ತಾ ಇದ್ದಾರೆ. ಮತ್ತು ಸಾಂಸ್ಕೃತಿಕ ಭಾವನೆಗಳಿದ್ವಲ್ಲ, ಬಾಬಾ ಸಾಹೇಬ್ರಂತ ಒಂದು ಭಾವನಾತ್ಮಕ ಸಂಬಂಧಗಳಿವಲ್ಲ, ನಮ್ಮ ಸಾಂಸ್ಕೃತಿಕ ಭಾವನಾತ್ಮಕ ಸಂಬಂಧಗಳಿಗೆ ಅಡ್ಡಿಪಡಿಸ್ತಾ ಇದ್ದೀರಿ. ಇದು ಸಂವಿಧಾನದ ಮೇಲೆ ಮಾಡುವಂತಹ ದೌರ್ಜನ್ಯ, ದಾಳಿ ಅಂತ ಹೇಳಬೇಕಾಗ್ತದೆ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಮಾಡೋಕ್ಕೆ ಏಪ್ರಿಲ್ 14 ತಾರೀಕು ನೀವು ರಿಯಾಯಿತಿಯನ್ನು ಕೊಡಬೇಕು. ಇಡೀ ದೇಶದಾದ್ಯಂತ ಅಂಬೇಡ್ಕರ್ ಜಯಂತಿನ, ಮಹಾನಾಯಕನ ಜಯಂತಿಯನ್ನು ನಾವು ಮಾಡೇ ತೀರ್ತೀವಿ. ನೀವು ಏನೂ ಮಾಡೋಕ್ಕಾಗಲ್ಲ. ನೀವು ಏನು ನೈಟ್ ಕರ್ಫ್ಯೂ ಮಾಡಿದರೆ ಎಫೆಕ್ಟ್ ಆಗಿಲ್ಲ, 144 ಮಾಡಿದರೆ ಎಫೆಕ್ಟ್ ಆಗಿಲ್ಲ. ಒಂದು ಕಡೆ ಚುನಾವಣೆ ಮಾಡ್ತಾ ಇದ್ದೀರಾ, ಒಂದು ಕಡೆ ಜಾತ್ರೆಗಳು ನಡೀತಾ ಇದ್ದಾವೆ, ಒಂದು ಕಡೆ ದೇವಸ್ಥಾನಗಳು ರನ್ ಆಗ್ತಾ ಇದ್ದಾವೆ, ಒಂದು ಕಡೆ ಬಾರ್ಗಳು ರನ್ ಆಗ್ತಾ ಇದ್ದಾವೆ. ಸ್ವಾಮಿ ತಮ್ಗೆ ಹೇಳ್ಬೇಕು ಅಂದರೆ, ಕರೋನಾ ಪೀಕ್ ಅವರಾಗಿದ್ದಾಗ ಆರಂಭದಲ್ಲಿ ಹಣಕ್ಕೆ ಬಾರ್ಗಳು ಪಬ್ಗಳನ್ನ ವೈನ್ ಶಾಪ್ಗಳನ್ನ ಓಪನ್ ಮಾಡಿಬಿಟ್ರಿ ನೀವು. ಕರ್ನಾಟಕ ಸರ್ಕಾರದವರು ಮಾಧ್ಯಮಗಳು ಟೀಕೆ ಮಾಡಿದ್ವಿ, ಮಾಧ್ಯಮಗಳು ಬಾರ್ ಓಪನ್ ಮಾಡಬೇಡಿ ಅಂತ. ಇವತ್ತು ಏಕಾಏಕಿ ಹೆಂಗೆ ಬರೀ ನೋಡ್ತು ನಿಮಗೆ, ಕೂಡಲೇ ಕರ್ಫ್ಯೂ ಮಾಡಬೇಡಿ, 144 ಮಾಡಬೇಡಿ. ಹಂಗಾರೆ ಅಂಬೇಡ್ಕರ್ ಜಯಂತಿ ಮುಗಿದ ಮೇಲೆ ಆಮೇಲೆ ಏನು ಮಾಡ್ತೀರಿ ನೀವು? ಆಮೇಲೆ ತಂಡ ಬೇಕಂತ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಮಸೀದಿಗಳಲ್ಲಿ ಅಂಬೇಡ್ಕರ್ ಜಯಂತಿ ನಡೀತದೆ, ಚರ್ಚ್ಗಳಲ್ಲಿ ಅಂಬೇಡ್ಕರ್ ಜಯಂತಿ ನಡೀತದೆ, ಹಳ್ಳಿಗಳಲ್ಲಿ ಮನೆಗಳಲ್ಲಿ. ಇದು ಅಂಬೇಡ್ಕರ್ ಸಾರಿ ಬಂದಿರೋ ಜಯಂತಿ ಅತ್ಯಂತ ವಿಶೇಷ. ಏನು ಭೀಮ ಯುಗಾದಿಯ ಜಯಂತಿ, ಇದು ಯುಗಾದಿ ಅಂದರೆ ಜಯಂತಿ ಬಂದಿದೆ ಅಂದರೆ ಇದು ಭೀಮ ಯುಗಾದಿ. ಆದ್ದರಿಂದ ಈ ಪವಿತ್ರವಾದಂಥ ಜಯಂತಿಯನ್ನು ತಡೆಯೋದಕ್ಕೆ ವ್ಯವಸ್ಥಿತವಾದಂಥ ಪಿತೂರಿ ಸಂಚನ್ನ ಸರ್ಕಾರ ಮಾಡ್ತಾ ಇದೆ. ಆದ್ದರಿಂದ ಸಹಿಸೋದಿಲ್ಲ. ಬಾಬಾ ಸಾಹೇಬರ ಕಟ್ಟ ಅನುಯಾಯಿಗಳು ನಾವು 46 ವರ್ಷಗಳಿಂದ ರಾಜ್ಯದಲ್ಲಿ ಈ ದಲಿತ ಚಳವಳಿಯನ್ನು ಹುಟ್ಟಾಕಿದ್ದೇವೆ. ಈ ದಲಿತ ಚಳವಳಿಯನ್ನು ದಮನ ಮಾಡೋಕ್ಕೆ BJP ಸರ್ಕಾರ ಅಥವಾ ಸಂಘ ಪರಿವಾರದ ಮಾತನ್ನ ಕೇಳಿ ಏನಾದರೂ ಬಂದರೆ ನೀವು ಚುನಾವಣೆಗಳಲ್ಲಿ ನಿಮ್ಮನ್ನ ನೆಲ ಕಚ್ಚಿಸ್ತಾರೆ. ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ BJP ಹೋಗ್ತದೆ ಅನ್ನೋದನ್ನು ಎರಡು ಮಾತಿಲ್ಲ. ನೀವು ಒಂದು ಕಡೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಕಾರಜೋಳರವರನ್ನು ಸಮಾಜ ಕಲ್ಯಾಣ ಸಚಿವರು ಮಾಡಿದ್ರಿ. ಆ ಮಾಡಿದ ಕೂಡಲೇ ಏನು ಮಾಡಿದ್ರಿ? ಇಲ್ಲಿ ಜಾತಿಗಳಾಗಿ ಸಮಾಜವನ್ನು ಹೊಡೆದ್ಬಿಟ್ರು, ಅಸ್ಪೃಶ್ಯರನ್ನು ಹೊಡೆದ್ರಿ. ಈಗ ಶ್ರೀರಾಮುಲು ಅವರನ್ನು ಮಾಡಿದ್ದೀರಿ, ST ಸಮಾಜದವ್ರು ಮಾಡಿ ಈಗ ST SCಗಳನ್ನು ಹೊಡಿತಾ ಇದ್ದೀರಿ. ನಾನು ಇಲ್ಲಿ ಮೌಲಿಕವಾಗಿ ಮನವಿ ಮಾಡ್ಕೊಳ್ಳೋದು ಏನಂದರೆ, ಅಸ್ಪೃಶ್ಯ ಸಮುದಾಯ ಒಂದಾಗಬೇಕಾಗಿದೆ. SC ST ಸಮುದಾಯಗಳು, ಜಾತಿಗಳು ಸಮೀಕರಣ ಆಗಬೇಕಾಗಿದೆ. OBCಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಅರ್ಥ ಮಾಡ್ಕೊಂಡು ಒಂದಾಗಬೇಕಾಗಿದೆ. ಇಲ್ಲದ ಹೋದರೆ 3% ಇರೋಂಥ ಜನ 10% ಮೀಸಲಾತಿಯನ್ನು ತಗೊಂಡು ಸಂವಿಧಾನ ಬಾಹಿರವಾಗಿ ಸಂವಿಧಾನವನ್ನು ತಿರ್ತೀವಿ ಅಂತೇಳಿ ಗೋಹತ್ಯೆ ನಿಷೇಧದಲ್ಲಿ ರಾಜಕೀಯನ ಮಾಡಿ ಜನರ ಆಹಾರದ ಮೇಲೆ ನೀವು ರಾಜಕೀಯವನ್ನು ಮಾಡಿ ನಿಮ್ಗಿರುವಂಥ ಅಜೆಂಡಾ ಏನು? BJP ಅವರಿಗೆ ಪಾಕಿಸ್ತಾನ ಇಲ್ಲ ಅಂದ್ರೆ ಚೈನಾ ಬಾಂಬ್ ರಾಜಕಾರಣ. ಇಲ್ಲದೆ ಹೋದರೆ ಇಂದಿನ BJP ಸರ್ಕಾರ ಪ್ರೋಗ್ರಾನು, ಬಾಬು ಬುಡನ್ಗಿರಿ ಮತ್ತು ಕಾರ್ಗಿಲ್ ಯುದ್ಧ, ಬರೀ ರಕ್ತದಾಗಿ ರಾಜಕಾರಣವನ್ನು ಮಾಡೋದು ನಿಮ್ಮದು ಅಜೆಂಡಾ ಏನಿದೆ? ಸಾಮಾಜಿಕ
ಸಾಮಾಜಿಕವಾಗಿ ಸಮಾನತೆ ತರಕ್ಕೆ ನೀವು ಏನಾದರೂ ಕೂಡ ರಾಜಕಾರಣ ಮಾಡಿದ್ದೀರಾ? ಸಹಬಾಳ್ವೆ ಸಮನ್ವಯ ಭಾತೃತ್ವದ ಬಗ್ಗೆ ಏನಾದರೂ ನೀವು ರಾಜಕಾರಣವನ್ನು ಮಾಡ್ತಾ ಇದ್ದೀರಾ? ಈ ದೇಶವನ್ನು ಜಾತಿಗಳಾಗಿ ಮೇಲು ಕೀಳು ವರ್ಗ ವೈರುಧ್ಯ ವರ್ಣ ಈ ಮೂಲಕ ನೀವು ಜಾತಿಗಳನ್ನು ಹೊಡಿತಾ ಇದ್ದೀರಿ. ಈ ಬಾಹ್ಯ ಜಗತ್ತಿನ ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿಯನ್ನು ಇಡ್ತಾ ಇದ್ದೀರಾ. ಆದ್ದರಿಂದ ಭಾರತದ ಅಭಿವೃದ್ಧಿಗೆ ಇದು ಮಾರಕವಾಗ್ತದೆ. ಇಡೀ ಜಗತ್ತಿನಲ್ಲಿ ಭಾರತ ದೇಶ ಏನಾದರೂ ಮೇಲೆ ಏಳಬೇಕಾದ್ರೆ, ಅಭಿವೃದ್ಧಿ ಪಥದಡಿಗೆ ಹೋಗಬೇಕಾದ್ರೆ ಇಲ್ಲಿರ್ತಕ್ಕಂಥ ಕೆಳವರ್ಗಗಳು ಕಟ್ಟಕಡೆಯವರನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು BJP ಸರ್ಕಾರ ಆಗಲಿ ಬೇರೆ ಯಾವುದೇ ಸರ್ಕಾರ ಆಗಲಿ ಮಾಡಬೇಕಾಗ್ತದೆ. ಇಲ್ಲಿ ವಿರೋಧ ಪಕ್ಷಗಳೇ ಇಲ್ಲ. ಈಗ ವಿರೋಧ ಪಕ್ಷಗಳು ಕೂಡ ಈ ಹಣ ಮತ್ತು ಅಧಿಕಾರಕ್ಕೋಸ್ಕರ ಅಪಹಾಪಿಯನ್ನು ಮಾಡಿ ಎಲ್ಲೋ ಒಂದು ಕಡೆ ರಾಜಕೀಯ ಹೊಂದಾಣಿಕೆಯ ರಾಜಕಾರಣವನ್ನು ಮಾಡ್ಕೊಳ್ಳೋದ್ರ ಮೂಲಕ ಕೋಮುವಾದ, ಮೃದು ಕೋಮುವಾದ, ಜಾತಿವಾದ, ಹಣ ದಂಧೆ ಈ ಥರ ಕೆಲಸಗಳನ್ನು ಮಾಡೋದ್ರ ಮೂಲಕ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ. ಸಂವಿಧಾನವನ್ನು ತಿರ್ತೀವಿ ಅಂತೀರಿ, ಗೋಹತ್ಯೆ ವಿಚಾರದಲ್ಲಿ ಕೈ ಕತ್ತರಿಸ್ತೀವಿ ಅಂತೀರಿ, ನಾಲಿ ಕತ್ತರಿಸ್ತೀರಿ ಅಂತೀರಿ. ಈ ಥರದ ರಾಜಕಾರಣನ ಏಸಿಗೆ ಹುಟ್ಟಿಸುವಂಥ ರಾಜಕಾರಣ ಇದು. ಅತ್ಯಂತ ವಾಮ ಮಾರ್ಗದಿಂದ ಮಾಡುವಂಥ ರಾಜಕಾರಣ ಅದು. ಬರೀ ಸಿಡಿ ತೆಗೆದು ರಾಜಕಾರಣವನ್ನು ಮಾಡೋದು. ನಾನು ಇಲ್ಲಿ ದೊಡ್ಡ ದೊಡ್ಡ ಮಾಧ್ಯಮಗಳು ಅನಿಸುವಂತಹ ಮಹಾ ಮಧ್ಯಮರಿಗೆ ನಾನು ಮನವಿ ಮಾಡೋದೇನೆಂದರೆ, ನೀವು ಮಾರಾಟ ಆಗಿದ್ದೀರಾ. ಇದು ಮಾಧ್ಯಮಗಳು BJP ಸರ್ಕಾರಕ್ಕೆ ಕೆಲವು ಮಾಧ್ಯಮಗಳು ಮಾರಾಟ ಆಗಿರೋದ್ರಿಂದ ಮತ್ತೆ ಕೆಲವು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಮಾಧ್ಯಮಗಳಿಗೆ ಕೆಟ್ಟ ಹೆಸರು ಬಂದಿದೆ. ಈ ದೇಶವನ್ನದಲ್ಲಿ ಏನು ಸಂವಿಧಾನದ ಕಾಲಂ 19 ವಿಧಿ 19ರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಭಾರತದಲ್ಲಿ ರಾಜ್ಯದಲ್ಲಿ ಮೆರೆಸಿದ್ದು, ಮುನ್ನೆಲೆಗೆ ತಂದಂಥದ್ದು ಮಾಧ್ಯಮಗಳು, ಪ್ರಿಂಟ್ ಮಾಧ್ಯಮ, ಆನಂತರ ದೃಶ್ಯ ಮಾಧ್ಯಮಗಳು. ಆದರೆ ಕೆಲವು ಮಾಧ್ಯಮಗಳು ಇಡೀ BJP ಸರ್ಕಾರದಲ್ಲಿ ಮಾರಾಟವನ್ನು ಮಾಡಿ ಆಗಿ ತನ್ನ ತಾನು ಮಾರಿಕೊಂಡು ಏಸಿಗೆ ರಾಜಕಾರಣಕ್ಕೆ ಬೆಂಬಲವನ್ನು ಕೊಡೋದ್ರ ಮೂಲಕ ಈ ದೇಶವನ್ನು ಪಥದ ನಡೆಗೆ, ಈ ದೇಶದ ಅಭಿವೃದ್ಧಿ ಪಥದ ನಡೆಗೆ ಇಡೀ ಜನದ್ರೋಹ ಕೆಲಸಗಳನ್ನು ಮಾಡ್ತಾ ಇದ್ರಿ. ಇದಾಗಬಾರ್ದು. ಎಂತೆಂಥ ಪತ್ರಕರ್ತರುಗಳನ್ನು ನೋಡಿದ್ದೇವೆ, ಎಂತೆಂಥ ಹಿರಿಯ ಪತ್ರಕರ್ತರು ಕೆಲಸ ಮಾಡಿದ್ದಾರೆ. ಎಲ್ಲಿ ಹೋದ್ರ ಮಹಾ ಮಹಿಮಾ ಪತ್ರಕರ್ತರು, ಆ ಮುತ್ಸದ್ದಿ ಪತ್ರಕರ್ತರು. ಇವತ್ತು ದಲಿತ ಚಳವಳಿ ಏನಾದ್ರೂ ಕೆಲಸ ಮಾಡ್ತಾ ಇದೆ ಅಂದರೆ ಮಾಧ್ಯಮಗಳ ಕೊಡುಗೆ ಹೆಚ್ಚು. ರೈತ ಚಳವಳಿ ಬಂದಿದೆ ಅಂದರೆ ಮಾಧ್ಯಮದ ಕೊಡುಗೆ ಹೆಚ್ಚು. ಕನ್ನಡ ಚಳವಳಿ ಏನಾದರೂ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮಾಧ್ಯಮ ಕೊಡುಗೆ ಹೆಚ್ಚು. ಇದೆಲ್ಲರ ಮೇಲೆ ಮಣ್ಣನ್ನು ಎಳಿತಾ ಇದ್ದಾರೆ. 106 ದಿನಗಳು ದಿಲ್ಲಿಯಲ್ಲಿ ರೈತರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಮಾಧ್ಯಮ ಬೆಳಕು ಚೆಲ್ತಾ ಇಲ್ಲ. ಅನೇಕ ಜನರುಗಳನ್ನು ಎನ್ಕೌಂಟರ್ ಮಾಡಿ ಕೊಲ್ತಾ ಇದ್ದಾರೆ. ಆನಂದ್ ತೋಲ್ತುಂಬಡೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಬಂಧಿ, ಅವರನ್ನು ಒಳಗಾಕಿದ್ದಾರೆ. ವರವರರ ಅವರನ್ನು ಒಳಗಾಕಿದ್ರು. ಅಂಬೇಡ್ಕರ್ ವಿಚಾರವಾದಿಗಳನ್ನೆಲ್ಲ ಒಳಗಾಕಿದ್ದಾರೆ. ಆ ಕಾರಣದಿಂದ ಎಂತ ಈ ದೇಶ ಹೋಗ್ತಾ ಇದೆ. ಈ ದೇಶ ಇದೇ ರೀತಿ ಮುಂದುವರೆದರೆ ರಕ್ತಪಾತ ಆಗ್ತದೆ ದೇಶದಲ್ಲಿ. ಈ ಜಗತ್ತಿನ ಕಡೆ ನೀವು ಕಣ್ತೆರೆಸುವಂಥ ಕೆಲಸಗಳನ್ನು ಮಾಧ್ಯಮಗಳು ಇವತ್ತು ಮಾಡಬೇಕಾದದ್ದು. ಅತ್ಯಂತ ಮಾನವೀಯ ಸ್ವರೂಪದಿಂದ, ಅತ್ಯಂತ ಮಾನವೀಯತೆಯಿಂದ ಮಾಧ್ಯಮಗಳು ಕೆಲಸ ಮಾಡಬೇಕು ಅಂತ ಅತ್ಯಂತ ವಿನಮ್ರ ವಿನಂತಿಯನ್ನು ಮಾಡಕ್ಕಂತಾರೆ. ಇನ್ನು ಅಂತಹ ಅನೇಕ ಮಾಧ್ಯಮದ ಮಿತ್ರರು ಇನ್ನೂ ಕೂಡ ಅವರು ತುಡಿತ ಮಿಡಿತಗಳು ಅವರ ಹೃದಯದಲ್ಲಿದೆ. ಅಂಥವ್ರಿಗೆ ನಾವು ಕೂಡ ಅತ್ಯಂತ ಧನ್ಯವಾದಗಳನ್ನು ಹೇಳೋದ್ರ ಮೂಲಕ ಕೂಡಲೇ ಬೆಳಕನ್ನು ಚೆಲ್ಲಬೇಕು. ಈಗೇನು ಈ ರಾಜಕಾರಣವನ್ನು, ಕೋಮುವಾದಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಜಾತಿವಾದಿ ರಾಜಕಾರಣವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾ ನಾಯಕನನ್ನು ಆ ಜಯಂತಿಯನ್ನು ತಡೆಯೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಬೆಳಕನ್ನು ಚೆಲ್ಲಬೇಕು ಅಂತ ಮಾಧ್ಯಮದಲ್ಲಿ ನಾನು ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಅಮೇರಿಕದಂಥ ದೇಶ ವಿಶ್ವಸಂಸ್ಥೆಯಲ್ಲಿ ಅಂಬೇಡ್ಕರ್ ಜಯಂತಿನ ನಾಲೆಡ್ಜ್ ಆಫ್ ಡೇ ಅಂತ ಹೇಳಿ ಮಾಡ್ತಾ ಇದ್ದಾರೆ. ವರ್ಲ್ಡ್ ನಾಲೆಡ್ಜ್ ಡೇ. ಕೆನಡಾದಲ್ಲಿ ಸುಮಾರು 5 ಎಕರೆ ಜಮೀನಿನಲ್ಲಿ ಗ್ರಂಥಾಲಯವನ್ನು ಕಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಭವನಕ್ಕೆ ಇಟ್ಟಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಭಾವಚಿತ್ರಗಳು, ಜಯಂತಿಗಳು ನಡೀತಾ ಇದ್ದಾವೆ. ಬೇರೆ ದೇಶಗಳು ಇವತ್ತು ಬೇರೆ ದೇಶಗಳಲ್ಲಿ ಬೌದ್ಧ ಧರ್ಮ ಇದೆ, ಇಲ್ಲಿ ಬೌದ್ಧ ಧರ್ಮ ಇಲ್ಲ. ಯಾಕೆ? ಇಲ್ಲಿ ತೀವ್ರವಾದಂಥ ಕೋಮುವಾದ, ಇಲ್ಲಿ ತೀವ್ರವಾದಂಥ ದ್ವೇಷ, ಅಸೂಯೆಗಳು. ಇಲ್ಲಿ ಒಂದು ತಾಯಿ ಮಕ್ಕಳನ್ನು ಬದುಕುವಂಥ ಕೆಲಸಗಳು ಆಗ್ತಾ ಇಲ್ಲ. ಅದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 600 ರಾಜರುಗಳು ಆಳ್ತಾ ಇದ್ದಂತಹ ಭಾರತವನ್ನು
600 ಹೆಚ್ಚು ರಾಜರು ಆಳ್ತಾ ಇದ್ದಂಥ ಭಾರತವನ್ನು ಒಕ್ಕೂಟ ವ್ಯವಸ್ಥೆಯನ್ನಾಗಿ ಮಾಡಿ ಫೆಡರಲ್ ಸ್ಟ್ರಕ್ಚರ್ ಅನ್ನು ತಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತವನ್ನು ಒಂದು ಮಾಡಿದ್ದಾರೆ. ಆ ದಿನ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಒಂದು ಚಾಪ್ಟರ್ ಇಡ್ರಿ, ಹಿಂದೂಗಳಿಗೆ ಒಂದು ವಿಭಾಗ ಇಡ್ರಿ, ಕ್ರೈಸ್ತರಿಗೆ ಇಡ್ರಿ ಅಂತ ಬಾಬಾ ಸಾಹೇಬ್ ಸಲಹೆ ಬಂದಿತ್ತು. ಅವರೆಲ್ಲರೂ ಕೂಡ ಒಂದು ಕೊಡೆಯಡಿನಲ್ಲಿ ಒಂದು ಸೂರಡಿನಲ್ಲಿ ತಂದು ಈ ಜಾತ್ಯತೀತ ದೇಶವನ್ನು ಮಾಡಿ ಸಮಾನತೆ ಸಹಬಾಳೆ ಭಾತೃತ್ವವನ್ನು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಅಲ್ಲಿ ಅವರು ಇಟ್ಟು ಇವತ್ತು ಈ ದೇಶವನ್ನು ಒಂದು ಮಾಡಿದಂತಹ, ಈ ದೇಶವನ್ನು ಒಗ್ಗಟ್ಟು ಮಾಡಿದಂತಹ, ದೇಶವನ್ನು ಸುದೃಢ ಮಾಡಿದಂತಹ, ಬೇರೆ ದೇಶದ ಮೇಲೆ ನಾವು ಎದೆ ಎತ್ತಿ ನಿಲ್ಲುವಂಥ ಕೆಲಸವನ್ನ ಮಾಡಿದಂಥ ಮಣ್ಣಿನ ಮಗನ ಜಯಂತಿಯನ್ನು ನೀವು ತಡೆಯಕ್ಕೆ ಹೋಗ್ತೀರಿ ಅಂದರೆ ಇದು ನಾಚಿಕೆ ಆಗ್ಬೇಕು ನಿಮಗೆ, ನೀವು ಏಸಿಗೆ ಆಗ್ಬೇಕು ನಿಮಗೆ. ಇದು ನಾಚಿಕೆನ ತಿಳಿಗೇಡಿ ಕೆಲಸ ಅಂತೇಳಿ ಕೂಡಲೇ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಸರ್ಕಾರ ಸುತ್ತೋಲೆಯನ್ನು ಹೊಡೆಸ್ಬೇಕು, ಜಯಂತಿಯನ್ನು ಚೆನ್ನಾಗಿ ಮಾಡಿ ವಿಜೃಂಭಣೆಯಿಂದ ಮಾಡುವಂಥ ಕೆಲಸವನ್ನು ಮಾಡಬೇಕು. ಜೊತೆ ಒಳಗೆ ಕೋವಿಡ್ ಏನು ನಿಮ್ಮ ಡೈರೆಕ್ಷನ್ಸ್ಗಳಿದ್ದಾವೆ ಅವೆಲ್ಲರೂ ಕೂಡ ನಾವು ಚಾಚು ತಪ್ಪಂಗೆ ಪಾಲಿಸ್ತೇವೆ. ಜಯಂತಿ ಮಾಡಕ್ಕೆ ನೀವು ಆದೇಶಗಳನ್ನು ಸುತ್ತೋಲೆಯನ್ನು ಕೂಡಲೇ ಹೊರಡಿಸ್ಬೇಕು ಅಂತ ಅತ್ಯಂತ ವಿನೀತ ಮನವಿ ಮಾಡ್ತೇವೆ. ಈ ಕೆಲಸ ಮಾಡದೆ ಹೋದರೆ ನಿಮ್ಮ ಸರ್ಕಾರದ ಉಗ್ರ ಚಳವಳಿಯನ್ನು ಮಾಡ್ತೇವೆ. ಜಯಂತಿ ಅಂತೂ ರಾಜ್ಯಾದ್ಯಂತ ಯಾವ ಮುಖಂಡರುಗಳು, ಸಂಘ ಸಂಸ್ಥೆಗಳು, ಎಲ್ಲ ಸಂಘ ಸಂಸ್ಥೆಗಳು ಎದರ್ದಂಗೆ ಎದಗಾರಿಕೆಯಿಂದ ನೀವು ಮಾಡಬೇಕು ಅಂತ ನನ್ನ ಸಂಘ ಸಂಸ್ಥೆಗಳಲ್ಲಿ ಅತ್ಯಂತ ವಿನೀತವಾಗಿ ನಿಮ್ಮಲ್ಲಿ ಮನವಿ ಮಾಡ್ತೇವೆ. ಎಂಥ ತ್ಯಾಗಬಲದಕ್ಕೂ ಕಟಿಬದ್ಧರಾಗಿರ್ತೇವೆ ಅನ್ನೋ ಎಚ್ಚರಿಕೆಯನ್ನ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಜೈ ಭಾರತ್. ಬೇರೆ ರಾಜ್ಯಗಳು ಬಿಜೆಪಿ ಆಗಲೇ ಹೇಳಿದೆ, ಸಂಘ ಪರಿವಾರದ ಇಡನ್ ಅಜೆಂಡಾ. ಯಡಿಯೂರಪ್ಪನವರು ಕೂಡ ಅವರ ಹೃದಯದಲ್ಲಿ ಅಂಬೇಡ್ಕರ್ ಇದ್ದಾನೆ. ಆದರೆ ಅವರು ಬಂದ ಕೂಡಲೇ ಅಂಬೇಡ್ಕರ್ ಭಾವಚಿತ್ರ ತೆಗಿಸ್ಬಿಟ್ರು ಕಚೇರಿನಲ್ಲಿ. ಅದನ್ನ ಸಮರ್ಥಿಸಕ್ಕೆ ಏನೆಲ್ಲ ಮಾಡಿದ್ರು, ಅದು ಎರಡನೇ ತಪ್ಪು ಮಾಡ್ತಾ ಇದ್ದಾರೆ. ಈಗ ನೀವು ಎರಡನೇ ತಪ್ಪು ಏನಾದರೂ ಮಾಡಿದ್ರೆ RSSನವ್ರು ಮಾತು ಕೇಳ್ಕೊಂಡು RSSನವ್ರು ನಿಮ್ಮನ್ನು ಮುಗ್ಸಕ್ಕೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಮುಗ್ಸಕ್ಕೆ RSSನವ್ರು ಮಾಡಿರುವಂಥ ಪಿತೂರಿ ಇದು. ಯಡಿಯೂರಪ್ಪನವ್ರ ಮೇಲೆ ಕಳಕಳಿ ಇಲ್ಲ ಅವ್ರಿಗೆ. ಆದ್ದರಿಂದ ನಾವೇ ನಿಮ್ಮನ್ನು ಮುಗಿಸೋದು. ಬಾಬಾ ಸಾಹೇಬ್ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿದ್ದೀವಿ. ಮೋದಿಯವರು ಬಾಬಾ ಸಾಹೇಬರ ಸಂವಿಧಾನದ ಹಕ್ಕುಗಳಿಂದ ಮುಖ್ಯಮಂತ್ರಿ ಆಗಿದ್ದೀರಿ. ನೀವು ಇಲ್ಲಾಂದ್ರೆ ಸಂವಿಧಾನ ಇಲ್ಲ, ಅಂಬೇಡ್ಕರ್ ಇಲ್ಲ ಅಂದ್ರೆ ಮುಖ್ಯಮಂತ್ರಿನೂ ಅಲ್ಲ, PM ಅಲ್ಲ. ಇದನ್ನು ತಿಳ್ಕೊಂಡು ನೀವು ಮಾಡಬೇಕು. ಇದು ಪಕ್ಕ RSS ಅಜೆಂಡಾ. ಸರ್ ಮತ್ತೆ ಇನ್ನೊಂದು ದಲಿತ ಸಂಘಟನೆಗಳೆಲ್ಲ ಮಾಡೇ ತಿರ್ತಾರೆ. ಅದು ನೋಡಿ ತಿಳ್ಕೋಬೇಕು. ದಲಿತ ಸಂಘಟನೆಗಳು ಸಾಂಸ್ಕೃತಿಕವಾಗಿ ಎಲ್ಲೂ ಒಡೆದಿಲ್ಲ, ಸಾಂಸ್ಕೃತಿಕ ಒಗ್ಗಟ್ಟಾಗಿದ್ದಾವೆ. ದಲಿತರ ದೌರ್ಜನ್ಯ ಮಾಡಿದ್ರೆ ಎಲ್ಲರೂ ಕೂಡ ಖಂಡಿಸ್ತೀವಿ, ಹೋರಾಟ ಮಾಡ್ತೇವೆ. ಅಂಬೇಡ್ಕರ್ ಜಯಂತಿ ಬಂದರೆ, ಬಸವ ಜಯಂತಿ ಬಂದರೆ ಎಲ್ಲರೂ ಒಟ್ಟಿಗೆ ಮಾಡ್ತೇವೆ. ಆ ಕಾರಣದಿಂದ ದಲಿತ ಸಂಘಟನೆಗಳು ಸಾಂಸ್ಕೃತಿಕ ಒಗ್ಗಟ್ಟಿದೆ, ಅದರಲ್ಲಿ ಒಡಕಿಲ್ಲ ಅನ್ನೋ ಮಾತನ್ನು